ಸಂದರ್ಭಗಳು. ಹಾಗೆ ಅವರ ಸಾಧನೆಗಳು ಹಳ್ಳಿಯಿಂದ ದಿಲ್ಲಿಯವರೆಗೆ, ಭಾರತದಿಂದ ವಿಶ್ವದವರೆಗೆ ಪಸರಪಡಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ನೆಲ್ಸನ್ ಮಂಡೇಲಾ ಅವರು ಭಾರತಕ್ಕೆ ಬಂದಾಗ ಅವ್ರಿಗೆ ಏನು ಕೊಡುಗೆ ಕೊಡಬೇಕು ಅಂತ ಕೇಳಿದಾಗ ನೆಲ್ಸನ್ ಮಂಡೇಲಾ ಕೇಳಿದ್ದೇನೋ, ನಮಗೆ ಭಾರತದ ಸಂವಿಧಾನ ಕೊಡಿ. ನೆಲ್ಸನ್ ಮಂಡೇಲಾ ವಿಮೋಚನೆಗಾಗಿ 27 ವರ್ಷ ಜೈಲರ್ ಶಿಕ್ಷೆ ಅನ್ನೋ ಸೌತ್ ಆಫ್ರಿಕಾದಲ್ಲಿ ಕರಿಯರ ಸಮಾನತೆಗೋಸ್ಕರ ಅಂತ ಮಹಾನ್ ವ್ಯಕ್ತಿ ಭಾರತಕ್ಕೆ ಬಂದು ಅವ್ರಿಗೆ ಏನು ಬಹುಮಾನ ಕೊಡ್ಬೇಕಂತ ಕೇಳಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನ ಕೊಡಿ ನಮ್ಮ ದೇಶಕ್ಕೆ ಅಂತ ಕೇಳಿದಂಥ ಉದಾಹರಣೆಯನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಅಂದಿನ ಅಮೆರಿಕದ ಅಧ್ಯಕ್ಷರಾದಂಥ ಒಬಾಮ ಅವರು ಭಾರತಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಗಾದಂಥ ಸಮಾಜದಲ್ಲಿ ಹುಟ್ಟಿ ಅಸ್ಪೃಶ್ಯರಾಗಿದ್ದರು, ಬಡತನ ಇದ್ದರು, ಕಷ್ಟಪಟ್ಟು ಆಳವಾಗಿ ಪರಿಶ್ರಮದಿಂದ ಅಧ್ಯಯನ ಮಾಡಿ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಬಾಮಾರವರು ಹೇಳಿದಂಥ ಮಾತು ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ. ಆದ್ದರಿಂದ ನಿಜಕ್ಕೂ ಅಂಬೇಡ್ಕರ್ ಇಂದು ಮನೆ ಮನೆಯ ಅಣತಿಯಾಗಿ ಬೆಳಗ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ನಾವು ಧಾರ್ಮಿಕ ಕೆಲವರು ಆಚರಣೆ ಮಾಡುವಾಗ ಅಣತೆ ಇಡ್ತಾರೆ. ಅದರ ನಿಜವಾದ ಅಣತೆ ಇರೋದು ಅಂಬೇಡ್ಕರ್ ವಿಚಾರಧಾರೆಗಳು, ಅವರ ಬದುಕು, ಅವರ ಹೋರಾಟ, ಅವರು ಸಾಧನೆ ಮಾಡಿದಂಥ ಬುದ್ಧಿಶಕ್ತಿ ದೇಶವನ್ನು ಸಮೃದ್ಧ ಭಾರತದ ಪ್ರಜಾಪ್ರಭುತ್ವವಾಗಿ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂವಿಧಾನ, ಅದರ ಆಶಯಗಳ ಜಾರಿ, ಅದರಲ್ಲಿ ಭಾರತ ಜನರ ಮನೆ ಮನೆಗೆ ಇದನ್ನ ವಿಸ್ತರಿಸಬೇಕು. ಭಾರತ ರತ್ನ ದಾದಾ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇಂದು ಅಂಬೇಡ್ಕರ್ ಜಯಂತಿಯ ಆಚರಣೆ ಹಾಗೂ ಶುಭಾಶಯಗಳು ಸ್ನೇಹಿತರೆ, ವಂದನೆಗಳು.